ದೈವದ ಮುಂದೆ ಶರಣಾಗಿ ಸ್ವಾಮಿ ಎನ್ನ ಅಪ್ಪೆ ಪಿಲ್ಚಂಡಿ ಎಂದ ರಾಜ್ ಬಿ ಶೆಟ್ಟಿ. ಈ ಪ್ರಾರ್ಥನೆ ಎಷ್ಟು ಪವರ್ಫುಲ್ ಗೊತ್ತಾ? ರಾಜ್ ಬಿ ಶೆಟ್ಟಿ ಅವರು ನೇಮೋತ್ಸವದಲ್ಲಿ ಪಾಲ್ಗೊಂಡು ದೈವದ ಮುಂದೆ ಶರಣಾಗಿ ಪ್ರಾರ್ಥಿಸುವ ಫೋಟೋವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ಈ ಫೋಟೋದಲ್ಲಿ ಅವರು ಸರಳ ಭಕ್ತರಂತೆ ದೈವದ ಎದುರು ನಿಂತು ದೈವದ ಜೊತೆ ಪ್ರಾರ್ಥಿಸುತ್ತಿರುವುದು ಕಂಡುಬಂದಿದೆ. ಕನ್ನಡ ಸಿನಿಮಾ ರಂಗದ ಪ್ರತಿಭಾವಂತ ನಟ ನಿರ್ದೇಶಕ ರಾಜ್ ಬಿ ಶೆಟ್ಟಿ ಅವರು ತುಳುನಾಡಿನ ದೈವಾರಾಧನೆಯಲ್ಲಿ ಅಪಾರ ನಂಬಿಕೆ ಹೊಂದಿದ್ದಾರೆ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಇತ್ತೀಚೆಗೆ ತುಳುನಾಡಿನ ಪವಿತ್ರ ದೈವಾರಾಧನೆಯ ನೇಮೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಸ್ವಾಮಿ ಎನ್ನ ಅಪ್ಪೆ ಪಿಲ್ಚಂಡಿ ಎಂದು ಪ್ರಾರ್ಥಿಸಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರು ನೇಮೋತ್ಸವದಲ್ಲಿ ಪಾಲ್ಗೊಂಡು ದೈವದ ಮುಂದೆ ಶರಣಾಗಿ ಪ್ರಾರ್ಥಿಸುವ ಫೋಟೋವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ಈ ಫೋಟೋದಲ್ಲಿ ರಾಜ್ ಬಿ ಶೆಟ್ಟಿ ಅವರು ಸರಳ ಭಕ್ತರಂತೆ ದೈವದ ಎದುರು ನಿಂತು ದೈವದ ಜೊತೆಗೆ ಪ್ರಾರ್ಥಿಸುವುದು ಕಂಡುಬಂದಿದೆ. ಇದು ಅವರಿಗೆ ತುಳುನಾಡಿನ ಆಚರಣೆ, ನಂಬಿಕೆ ಮತ್ತು ಸಂಸ್ಕೃತಿಯಲ್ಲಿ ಅವರಿಗಿರುವ ಅಪಾರ ಗೌರವವನ್ನು ಪ್ರತಿಬಿಂಬಿಸುತ್ತದೆ. ಸ್ವಾಮಿ ಎನ್ನ ಅಪ್ಪೆ ಪಿಲ್ಚಂಡಿ ಎಂದರೇನು? ರಾಜ್ ಬಿ ಶೆಟ್ಟಿ ಅವರು ನೇಮೋತ್ಸವದಲ್ಲಿ ಪಾಲ್ಗೊಂಡು ದೈವದ ಮುಂದೆ ಶರಣಾಗಿ ಪ್ರಾರ್ಥಿಸುವ ಫೋಟೋವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ಇದಕ್ಕೆ ಕ್ಯಾಪ್ಷನ್ ಆಗಿ ಸ್ವಾಮಿ ಎನ್ನ ಅಪ್ಪೆ ಪಿಲ್ಚಂಡಿ ಎಂದು ಬರೆದುಕೊಂಡಿದ್ದಾರೆ. ತುಳು ಭಾಷೆ ಬರುವವರಿಗೆ ಈ ವಾಕ್ಯ ಸರಳವಾಗಿ ಅರ್ಥವಾಗುತ್ತದೆ. ಆದರೆ ತುಳುವೆತರರಿಗೆ ಈ ವಾಕ್ಯ ಅರ್ಥವಾಗದ ಕಾರಣ ಕಮೆಂಟ್ನಲ್ಲಿ ಏನಿದರ ಅರ್ಥ ಎಂದು ಕೆಲವರು ತಮ್ಮ ತುಳು ಸ್ನೇಹಿತರನ್ನು ಟ್ಯಾಗ್ ಮಾಡಿ ಕೇಳಿದ್ದಾರೆ. ಅಸಲಿಗೆ ಸ್ವಾಮಿ ಎನ್ನ ಅಪ್ಪೆ ಪಿಲ್ಚಂಡಿ ಅನ್ನೋದು ತುಂಬಾ ಸರಳವಾದ ಪದ. ಪಿಲ್ಚಂಡಿ ಅಥವಾ ಪಿಲಿಚಂಡಿ ಅನ್ನೋದು ಹೆಣ್ಣು ದೈವ ಆಗಿರೋದ್ರಿಂದ ಸ್ವಾಮಿ ನನ್ನ ತಾಯೇ ಪಿಲಚಂಡಿಯೇ ಅಂತ ದೈವದ ಮುಂದೆ ಎಲ್ಲವನ್ನು ಮರೆತು ಶರಣಾಗುವ ರೀತಿ ಇದು. ಸ್ವಾಮಿ ಎನ್ನ ಪಿಲಿಚಂಡಿಯೇ, ಸ್ವಾಮಿ ಎನ್ನ ಪಂಜುರ್ಲಿಯೇ, ಸ್ವಾಮಿ ಎನ್ನ ಕೊರಗಜ್ಜ ಹೀಗೆ ಭಕ್ತಿಯಿಂದ ದೈವದ ಮುಂದೆ ಶರಣಾಗಿ ಬೇಡಿಕೊಂಡರೆ ಖಂಡಿತವಾಗಿಯೂ ದೈವ ತನ್ನನ್ನು ನಂಬಿದವರನ್ನು ಕಾಪಾಡುತ್ತದೆ ಅನ್ನೋದು ತುಳುವರ ನಂಬಿಕೆ ಮತ್ತು ವಾಸ್ತವ ಕೂಡ. ಹೀಗಾಗಿ ಸಹಜವಾಗಿ ರಾಜ್ ಬಿ ಶೆಟ್ಟಿ ಅವರು ಈ ವಾಕ್ಯವನ್ನು ಬರೆದುಕೊಂಡಿದ್ದಾರೆ. ತುಳುನಾಡು ಅನ್ನೋದು ಮಾತೃ ಪ್ರಧಾನ ಸಂಸ್ಕೃತಿಯುಳ್ಳ ಪ್ರದೇಶ. ಇಲ್ಲಿ ತಂದೆಗಿಂತಲೂ ತಾಯಿಗೆ ಮೊದಲ ಪ್ರಾಶಸ್ತ್ಯ. ತುಳುನಾಡಿನ ದೈವಾರಾಧನೆಯಲ್ಲಿ ಕೂಡ ಹೆಣ್ಣು ಶಕ್ತಿಗಳ ಆರಾಧನೆ ಹೆಚ್ಚು. ಹೆಣ್ಣು ಶಕ್ತಿಗಳ ಆರಾಧನೆ ಹೆಚ್ಚು ಇರುವುದರಿಂದ ದೈವಗಳು ಕೂಡ ಮನೆಯ ಒಡತಿ ಅಥವಾ ಯಜಮಾನಿಯಿಂದಲೇ ಹಾಲು ಸ್ವೀಕರಿಸುತ್ತದೆ. ತುಳು ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಪ್ರಥಮ ಪ್ರಾಶಸ್ತ್ಯ ಬಂದಿರೋದು ದೈವಾರಾಧನೆಯ ಕಟ್ಟುಕಟ್ಟಳೆಯಿಂದಲೇ ಆದರೂ ತಪ್ಪಾಗಲಿಕ್ಕಿಲ್ಲ. ಕಾಂತಾರ ಸಿನಿಮಾದಿಂದ ಹೊರಬಂದಿದ್ದು ರಾಜ್ ಬಿ ಶೆಟ್ಟಿ ಅವರು ಕಾಂತಾರ ಸಿನಿಮಾದಲ್ಲಿ ದೈವಾರಾಧನೆಯ ದೃಶ್ಯಗಳ ನಿರ್ದೇಶನ ಮತ್ತು ಚಿತ್ರೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಆ ಸಿನಿಮಾ ಬಿಡುಗಡೆಯ ನಂತರ ತುಳುವರು ಕೆಲವು ವರ್ಗಗಳಿಂದ ದೈವಾರಾಧನೆಯ ಚಿತ್ರಣಕ್ಕೆ ಅಪಸ್ವರ ಎದ್ದಿತ್ತು. ಅಂದು ರಾಜ್ ಬಿ ಶೆಟ್ಟಿ ಅವರು ಸ್ಪಷ್ಟವಾಗಿ ಹೇಳಿದ್ದರು, ದೈವದ ಸಿನಿಮಾದ ಜೊತೆ ಇನ್ನು ಮುಂದೆ ನಾನು ಕೆಲಸ ಮಾಡುವುದಿಲ್ಲ. ತುಳುನಾಡಿನ ದೈವಾರಾಧನೆ ನಂಬಿಕೆಯ ವಿಷಯವಾಗಿದೆ, ಸಿನಿಮಾ ಮಾತ್ರವಲ್ಲ ಎಂಬುದನ್ನು ತೋರಿಸಲು ಅವರು ನಂಬಿಕೆಗೆ ಆದ್ಯತೆ ನೀಡಿದ್ದರು. ಈ ನಿಲುವು ತುಳುವರ ಹೃದಯಕ್ಕೆ ತುಂಬಾ ಹತ್ತಿರವಾಯಿತು. ಈಗ ದೈವಾರಾಧನೆ ಸಮಾರಂಭದಲ್ಲಿ ನೇರವಾಗಿ ಭಾಗವಹಿಸಿ ದೈವದ ಮುಂದೆ ಶರಣಾಗಿ ಫೋಟೋ ಹಂಚಿಕೊಂಡಿದ್ದರು. ಅವರ ನಂಬಿಕೆಯ ಆಳವನ್ನು ಮತ್ತಷ್ಟು ದೃಢಪಡಿಸಿದೆ. ತುಳುನಾಡಿನಲ್ಲಿ ದೈವಾರಾಧನೆ ಕೇವಲ ಆಚರಣೆಯಲ್ಲ, ಇದು ಜೀವನದ ಅವಿಭಾಜ್ಯ ಅಂಗ. ಪಂಜುರ್ಲಿ, ಗುಳಿಗ, ಭೂತಕೋಲ, ದೈವ ನೃತ್ಯಗಳು ತುಳುವರ ಜೀವನದಲ್ಲಿ ರಕ್ಷಣೆ, ಆಶೀರ್ವಾದ ಮತ್ತು ಸಂಸ್ಕೃತಿಯ ಪ್ರತೀಕ. ಇದು ತಂದೆ ತಾತನ ಕಾಲದಿಂದಲೂ ಬಂದ ನಂಬಿಕೆಯಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.